ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ದಾವಣಗೆರೆ ಬೆಣ್ಣೆ ದೋಸೆನ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ಈ ಥರ ನೀವು ಮಾಡ್ಕೊಳ್ರಿ. ತುಂಬ ಜನಕ್ಕೆ ಈ ರೆಸಿಪಿ ಗೊತ್ತಿರುತ್ತೆ, ಹಾಗೆ ಬಿಗಿನರ್ಸಿಗೆ ಹೆಲ್ಪ್ ಆಗ್ಬೋದು, ಮತ್ತು ಎಲ್ಲರದ್ದು ಕುಕಿಂಗ್ ಸ್ಟೈಲು ಡಿಫ್ರೆಂಟ್ ಆಗಿರುತ್ತಲ್ವ. ಸೊ ಬರ್ರಿ, ನಾನು ಯಾವ ಥರ ದಾವಣಗೆರೆ ಬೆಣ್ಣೆ ದೋಸೆನ ಮನೆಯಲ್ಲೇ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಇವಾಗ ನಾನು 2 ಬೌಲು ಅಕ್ಕಿನ ತಗೋತಾ ಇದ್ದೀನಿ. ಇದು ರೇಷನ್ ಅಕ್ಕಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ರೇಷನ್ ಅಕ್ಕಿ ಎಷ್ಟು ಟೇಸ್ಟ್ ಮತ್ತು ಬೇರೆ ದೋಸೆ ಅಕ್ಕಿಯಲ್ಲಿ ದೋಸೆ ಅಷ್ಟು ಟೇಸ್ಟ್ ಆಗೋಲ್ಲ. ಸೊ ನಾನು ರೇಷನ್ ಅಕ್ಕಿನೇ ಬಳಸ್ತೀನಿ. ಮತ್ತು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಹಾಕಿದ್ದೀನಿ, 1 ಹಿಡಿಯಷ್ಟು ಅವಲಕ್ಕಿ ಹಾಕಿದ್ದೀನಿ, ಮತ್ತು ಅದೇ ಬೌಲಲ್ಲಿ ನಾನು ಅರ್ಧ ಬೌಲಷ್ಟು ಉದ್ದಿನಬೇಳೆ ನಾನು ಹಾಕ್ತಿದ್ದೀನಿ. ಇವಾಗ ಮಾರ್ನಿಂಗ್ 9 ಗಂಟೆ ಆಗೈತಿ. ನಾನಿವಾಗ ಅಕ್ಕಿನ ಮತ್ತು ಉದ್ದಿನಬೇಳೆನ ಚೆನ್ನಾಗಿ ತೊಳೆದು ನೀರು ಹಾಕಿದ್ದೀನಿ. ಅವಲಕ್ಕಿಗೆ ಡೈರೆಕ್ಟಾಗಿ ನೀರು ಹಾಕಿದ್ದೀನಿ. ಸೊ ಇದು ನೈಟ್ವರೆಗೂ ಚೆನ್ನಾಗಿ ನೆನೆಯಲಿ. ಸೊ ನಾನು ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಇದನ್ನು ರುಬ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಈವ್ನಿಂಗ್ 6 ಗಂಟೆ ಆಗಿದೆ. ಇವಾಗ ರುಬ್ಬಬೇಕು ಎಲ್ಲದನ್ನೂ. ಸೊ ನಾನು ಉದ್ದಿನಬೇಳೆನ ಫಸ್ಟ್ ರುಬ್ತೀನಿ. ಹಾಗೆ ಅದಕ್ಕೆ 1 ಸ್ಪೂನಷ್ಟು ನಾನು ಕಲ್ಲುಪ್ಪನ್ನ ಸೇರಿಸಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಮಿಕ್ಸಿ ಮಾಡಿದ್ದೆಲ್ಲ ಆಯಿತು. ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಇಟ್ಟರೆ ಚೆನ್ನಾಗಿ ಫರ್ಮೆಂಟೇಷನ್ ಆಕತಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ರಿಗೂ. ಇವಾಗ ಚಟ್ನಿ ಮತ್ತು ಪಲ್ಯ ಮಾಡ್ಕೋಬೇಕು ದೋಸೆಗೆ. ನಾನು ಚಟ್ನಿ ಮತ್ತು ಪಲ್ಯದ ಬಗ್ಗೆ ನಿಮಗೆ ಹೇಳಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಬೆಣ್ಣೆ ದೋಸೆ ಜೊತೆಗೆ ಪಲ್ಯ ಮತ್ತು ಚಟ್ನಿ ತುಂಬ ಡಿಫ್ರೆಂಟಾಗಿ ಕೊಡ್ತಾರೆ. ಅಲ್ಲಿ ಪಲ್ಯ ಅಂತ ಹೇಳಿದ್ರೆ ಈರುಳ್ಳಿ ಮತ್ತು ಕಾಳುಮೆಣಸು ಉಪ್ಪು ಹಾಕಿ ಮತ್ತು ಅದಕ್ಕೆ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಹಾಕಿರ್ತಾರೆ. ಮತ್ತು ಚಟ್ನಿಗೆ ಲವಂಗ ಯೂಸ್ ಮಾಡ್ತಾರೆ. ಈ ನಮ್ಮ ಥರ ಶುಂಠಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಬೆಲ್ಲ ಇದೇನು ಯೂಸ್ ಮಾಡಲ್ಲ. ಸೊ ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಬಟ್ ಆ ಫ್ಲೇವರ್ ನಮಗೆ ಇಷ್ಟ ಆಗಲ್ಲ, ನಾವು ರೆಗ್ಯುಲರಾಗಿ ಯೂಸ್ ಮಾಡಲ್ವಲ್ಲ. ಸೊ ಅದಕ್ಕೆ ನಮಗೆ ಆ ಫ್ಲೇವರ್ ಇಷ್ಟ ಆಗದೆ ಇರೋ ಕಾರಣ ನಾನು ಮಾಮೂಲಿ ನಾವು ಯಾವ ಥರ ಮಾಡ್ತೀವೋ ಅದೇ ಚಟ್ನಿ ಪಲ್ಯನ ಇವಾಗ ಮಾಡ್ತಾಯಿದ್ದೀನಿ ನಾನು. ಚಟ್ನಿ ಮಾಡಿದ್ದಾಯಿತು ಫ್ರೆಂಡ್ಸ್. ನೀವೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ತೋರಿಸಿದ್ದೀನಿ, ನೋಡ್ಕೊಂಡ್ರಿ ಅಂತ ಅನಿಸುತ್ತೆ ಏನೇನು ಹಾಕಿದ್ದೀನಿ ಚಟ್ನಿಗೆ ಅಂತೇಳಿ. ಇವಾಗ ಪಲ್ಯ ಮಾಡ್ತಾಯಿದ್ದೀನಿ. ಸೊ ನಾನು 1-2.5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಪ್ಯಾನಿಗೆ. ಫಸ್ಟು ಎಣ್ಣೆ ಕಾದ ತಕ್ಷಣ ನಾನು ಉದ್ದಿನಬೇಳೆ ಹಾಕ್ತೀನಿ. ಉದ್ದಿನಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ತೀನಿ. ಹಾಗೆ ಇವಾಗ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಕರಿಬೇವು ಹಾಕ್ತೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ನಾನಿವತ್ತು ಆಲೂಗಡ್ಡೆ ಪಲ್ಯನ. ಸೊ ಇವಾಗ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಇವಾಗ 1/2 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ನೆಕ್ಸ್ಟ್ ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೆ. ಸೊ ಅದನ್ನು ಚೆನ್ನಾಗಿ ಕೈಯಿಂದನೇ ಸ್ಮ್ಯಾಶ್ ಮಾಡಿದ್ದೀನಿ. ಅದನ್ನು ಇದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಫ್ರೆಂಡ್ಸ್, ಇವಾಗ ಪಲ್ಯ ಚಟ್ನಿ ರೆಡಿ ಆಯಿತು. ಇವಾಗ ದೋಸೆ ಹಾಕಬೇಕು. ನಾನು ಅರ್ಧ ಹಿಟ್ಟನ್ನ ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ನೋಡಿರಿ, ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಇದಕ್ಕೆ ನಾನು ಬೆಳಗ್ಗೆ 1/2 ಟೀ ಸ್ಪೂನಷ್ಟು ಸೋಡಾ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೀನಿ. ಇಲ್ಲಿ ತವಾ ಕೂಡ ಬಿಸಿಯಾಗಿದೆ. ಸೊ ಇವಾಗ ನಾನು ಈರುಳ್ಳಿಯಿಂದ ಸ್ವಲ್ಪ ಎಣ್ಣೆನ ಎಲ್ಲ ಸವರ್ತೀನಿ ಮತ್ತು ಸ್ವಲ್ಪ ನೀರು ಹಾಕಿ ಕೂಡ ಒರೆಸ್ತೀನಿ. सर्वमंगलमांगल्ये शिवे सर्वार्थसाधिके शरण्ये गुरु साक्षात् परब्रह्म तस्मै श्री गुरुवे नमः. हरि ओम नमः शिवाय. या कुंदेन तुषाराधवा, या शुभ्रवस्त्रावृता, या वीणारण्यमण्डितकर, या श्वेतपद्मासना, या ब्रह्मासितशङ्कर प्रगतिभिः देवैः सदा पूजिता. तानां पातु सरस्वती भगवती निःशेषजाड्यापहा. हरि ओम नमः शिवाय. गुरुब्रह्मा गुरुर्विष्णु गुरुदेवो महेश्वरः. गुरु
साक्षात् परब्रह्म तस्मै श्री गुरवे नमः हरि ओं नमः शिवाय भगवान् भूतनादिसेवितं ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ದೋಸೆ ಬಂತು ಅಂತೇಳಿ. ಸೊ ನೀವು ಈಗ ಈ ಥರ ಟ್ರೈ ಮಾಡಿರಿ, ಮತ್ತು ಮಾಡೋದು ಕೂಡ ತುಂಬಾ ಈಸಿ ಇದು. ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ನೋಡಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮತ್ತು ಏನು ಅನ್ನಿಸ್ತು ಅಂಥೇಳಿ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್.